ಇಲ್ಲಿ ಸಿಗುವಂಥ ಮೀನೂಟನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತುಮಕೂರು ಹುಡುಗಿ. ಬೆಳಗ್ಗೆನೇ ಎದ್ದು ಹೆಸರುಕಾಳು ಸಲಾಡ್ ಮಾಡಿಕೊಂಡು ಸ್ವಲ್ಪ ಬಾದಾಮಿ ತಿಂದು ನೆಕ್ಸ್ಟ್ ಮ್ಯಾಂಗೋನು ತಿಂದು ದೇವ್ರಿಗೆ ದೀಪ ಹಚ್ಚಿ ನಾವು ಬಂದಿದ್ದೆ ಸೀದಾ ತುಮಕೂರು ಕಡೆಗೆ. ಮೊದಲೇ ನಾವೆಲ್ಲ ತಿಂತಾ ಇರೋದು ಕೆಮಿಕಲ್ ಫುಡ್, ಬಿಟ್ರು ಆಪ್ಷನ್ ಇಲ್ಲ ಅಂತ ಅದನ್ನೇ ತಿಂತಾ ಇದೀವಿ. ಸೊ ಇವಾಗಿನ ಕಾಲದಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೇರ್ಫುಲ್ ಆಗಿ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಾವೇನೋ ಇನ್ನೂ ಹೆಂಗಾಗಿದ್ದೀವಿ, ಸ್ವಲ್ಪ ತಡ್ಕೋತೀವಿ ಏನಾದರೂ ಹೆಲ್ತ್ ಇಶ್ಯೂ ಬಂದರೆ. ಆದರೆ ಅಪ್ಪ ಅಮ್ಮ ಅವರಿಗೆ ಬರ್ತಾ ಬರ್ತಾ ಏಜ್ ಆಗ್ತಾ ಇರುತ್ತೆ. ಸೊ ಅವ್ರ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಅವ್ರು ಚೆನ್ನಾಗಿದ್ರೆ ನಮಗೂ ಖುಷಿ ಅಲ್ವಾ. ಸೊ ನಮ್ಮ ಅಮ್ಮ ಅವ್ರಿಗೆ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ ಸ್ವಲ್ಪ ಜನರಲ್ ಚೆಕಪ್ಗೋಸ್ಕರ. ನೆಕ್ಸ್ಟ್ ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿರೋದ್ರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಅಲ್ಲೇ ಹೊರಗಡೆ ನಿಂತು ದೇವರಿಗೆ ನಮಸ್ಕಾರ ಹಾಕಿದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ನಮ್ಮ ತುಮಕೂರಲ್ಲಿರೋ ಭದ್ರಮ್ಮ ಚೌಟ್ರಿ ನಿಯರ್ ಇರೋ ಮಂಗಳೂರು ಮೀನೂಟ ಮನೆಗೆ. ಹಿಂಗಿದೆ ಟೇಬಲ್ ಹಿಂಗ್ ಖಾಲಿ ಆಗೋಯ್ತು. ಅಷ್ಟು ರುಚಿಯಾಗಿ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ನೀವು ಈ ಕಡೆ ಬಂದಾಗ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಊಟ ಆದಮೇಲೆ ಡೈಜೆಷನ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಗೌರ್ಮೆಂಟ್ ಕಾಲೇಜ್ ಫೀಲ್ಡ್ ಹತ್ರ ಇರೋ ಪಾರ್ಕ್ ಹತ್ರ ಬಂದಿದ್ವಿ. ಇನ್ನೇನು ವಾಕ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನೋಡಿದ್ರೆ ಮಳೆನೇ ಬಂದ್ಬಿಡ್ತು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆದರೂ ನಮ್ಮ ತುಮಕೂರು ಮಳೆ ಬಂದಾಗ ಎಷ್ಟು ಚೆಂದ ಕಾಣುತ್ತೆ ಅಲ್ಲ. ಮಳೆಯಲ್ಲಿ ನೆನ್ಕೊಂಡು ಹಿಂಗೆ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.